2024-2027 ನಡುವೆ ನಡೆಯಲಿರುವ ಎಲ್ಲ ಐಸಿಸಿ ಈವೆಂಟ್ಗಳ ವೇಳಾಪಟ್ಟಿಯನ್ನು ಇದೀಗ ಬಹಿರಂಗಪಡಿಸಲಾಗಿದೆ. ಕಳೆದ ವರ್ಷ ಭಾರತದಲ್ಲಿ ನಡೆದ ಐಸಿಸಿ ಏಕದಿನ ವಿಶ್ವಕಪ್ ಫೈನಲ್ನಲ್ಲಿ ಭಾರತ ತಂಡ ಸೋಲು ಕಂಡಿದ್ದರಿಂದ ತವರಿನಲ್ಲಿ ಐಸಿಸಿ ಟ್ರೋಫಿ ಗೆಲ್ಲುವ ಉತ್ತಮ ಅವಕಾಶ ಕೈತಪ್ಪಿ ಹೋಯಿತು ಎಂದು ಎಲ್ಲರೂ ಬೇಸರ ವ್ಯಕ್ತಪಡಿಸಿದ್ದರು. ಆದರೆ ಭಾರತೀಯ ಅಭಿಮಾನಿಗಳಿಗೆ ಐಸಿಸಿಯಿಂದ ಸಂತಸದ ಸುದ್ದಿ ಬಂದಿದೆ. ಭಾರತದಲ್ಲಿ ಬರೋಬ್ಬರಿ 2 ವಿಶ್ವಕಪ್ ನಡೆಯಲಿದೆ. ಹೌದು, ಮುಂದಿನ 2 ವಿಶ್ವ ಟೆಸ್ಟ್ ಚಾಂಪಿಯನ್ಶಿಪ್ ಫೈನಲ್ಗಳನ್ನು ಆಯೋಜಿಸುವ ಜವಾಬ್ದಾರಿಯನ್ನು ಐಸಿಸಿ ಇಂಗ್ಲೆಂಡ್ಗೆ ನೀಡಿದೆ. ಮುಂದಿನ ವರ್ಷ ಫೆಬ್ರವರಿಯಲ್ಲಿ ಪಾಕಿಸ್ತಾನ ಚಾಂಪಿಯನ್ಸ್ ಟ್ರೋಫಿಗೆ ಆತಿಥ್ಯ ವಹಿಸಬೇಕಿದೆ. ಮುಂದಿನ 4 ವರ್ಷಗಳ ಐಸಿಸಿಯ ಈವೆಂಟ್ಗಳ ಪಟ್ಟಿಯನ್ನು ನಾವು ಗಮನಿಸಿದರೆ ಭಾರತವು ಮಹಿಳಾ ವಿಶ್ವಕಪ್ ಅನ್ನು ಆಯೋಜಿಸುವ ಅವಕಾಶವನ್ನು ಹೊಂದಿದೆ. ಈ ಪಂದ್ಯಾವಳಿಯನ್ನು ಅಕ್ಟೋಬರ್-ನವೆಂಬರ್ ನಡುವೆ ಆಯೋಜಿಸಲಾಗುತ್ತಿದೆ. ಇದಲ್ಲದೆ ಭಾರತವು 2026ರಲ್ಲಿ ಶ್ರೀಲಂಕಾದೊಂದಿಗೆ ಪುರುಷರ ಟಿ20 ವಿಶ್ವಕಪ್ ಅನ್ನು ಸಹ ಆಯೋಜಿಸುತ್ತಿದೆ. ಇನ್ನು ಈ ಪಂದ್ಯಾವಳಿಯನ್ನು ಅಕ್ಟೋಬರ್-ನವೆಂಬರ್ನಲ್ಲಿ ಆಯೋಜಿಸಲಾಗಿದೆ. ಈ ಮೂಲಕ ಭಾರತಕ್ಕೆ 2 ವಿಶ್ವಕಪ್ ಆಯೋಜನೆಯ ಅವಕಾಶ ದೊರಕಿದೆ. ಆದರೆ ಮತ್ತೊಮ್ಮೆ ಐಸಿಸಿ ವಿಶ್ವ ಟೆಸ್ಟ್ ಚಾಂಪಿಯನ್ಶಿಪ್ ಫೈನಲ್ಗಳನ್ನು ಆಯೋಜಿಸುವ ಜವಾಬ್ದಾರಿಯನ್ನು ಇಂಗ್ಲೆಂಡ್ಗೆ ನೀಡಿದೆ.